ರಾಜ್ಯ ಸರ್ಕಾರದ ವತಿಯಿಂದ ನೀಡಲಾಗುವ 2019ರ ಸಾಲಿನ ರಾಜ್ಯ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ. ಒಟ್ಟು 24 ವಿಭಾಗಗಳಲ್ಲಿ 25 ಪ್ರಶಸ್ತಿಗಳನ್ನು ಘೋಷಿಸಿದ್ದಾರೆ. ಅದರಂತೆ ರಾಜ್ಯ ಪ್ರಶಸ್ತಿಗಾಗಿ 180 ಚಿತ್ರತಂಡಗಳು ಅರ್ಜಿ ಹಾಕಿದ್ದವು. ಹಾಗಾಗಿ ಈ ಸಿನಿಮಾಗಳನ್ನು ತೀರ್ಪುಗಾರರು ವೀಕ್ಷಿಸಿ ಪ್ರಶಸ್ತಿಯನ್ನು ಅನೌನ್ಸ್ ಮಾಡಿದ್ದಾರೆ. ಅತ್ಯುತ್ತಮ ಪ್ರಶಸ್ತಿ ಪಡೆದ ಚಿತ್ರಗಳ ನಟ ನಿರ್ದೇಶಕರು ಹಾಗೂ ನಿರ್ಮಾಪಕರಿಗೆ ಪ್ರತ್ಯೇಕವಾಗಿ ಪದಕ ಹಾಗೂ ನಗದು ಬಹುಮಾನ ಸಿಗಲಿದೆ. ಅದರಂತೆ ಅತ್ಯುತ್ತಮ ನಟ ಪ್ರಶಸ್ತಿ 20,000 ನಗದು ಹಾಗೂ 100 ಗ್ರಾಂ ಬೆಳ್ಳಿ ಪದಕ ಒಳಗೊಂಡಿದೆ. ನಿರ್ಮಾಪಕ ನಿರ್ದೇಶಕರಿಗೆ ತಲಾ 1 ಲಕ್ಷ ರೂಪಾಯಿ ನಗದು ಹಾಗೂ 50 ಗ್ರಾಂ ಚಿನ್ನದ ಪದಕ ಸಿಗಲಿದೆ. ಅದರಂತೆ ಕಿಚ್ಚ ಸುದೀಪ್ ಅವರು ಪೈಲ್ವಾನ್ ಸಿನಿಮಾಕ್ಕಾಗಿ ಅತ್ಯುತ್ತಮ ನಟ ಸುಬ್ಬಯ್ಯ ನಾಡು ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಕುಸ್ತಿ ಮತ್ತು ಬಾಕ್ಸಿಂಗ್ನ ರೋಚಕ ಕಥೆಯ ಜೊತೆಗೆ ಪ್ರೇಮ ಕಥೆಯನ್ನು ಈ ಸಿನಿಮಾದಲ್ಲಿ ಬೆರೆಸಲಾಗಿತ್ತು. ಗರಡಿಯಲ್ಲಿ ಕಸರತ್ತು ಮಾಡಿ ಬಾಕ್ಸಿಂಗ್ನಲ್ಲಿ ಚಾಂಪಿಯನ್ ಆಗುವ ಆಕ್ಷನ್ ಕಮ್ ಲವ್ ಸ್ಟೋರಿಯನ್ನು ಪೈಲ್ವಾನ್ ಸಿನಿಮಾ ಹೊಂದಿದೆ. ಹಾಗೆಯೇ ಅನುಪಮ ಗೌಡ ಅವರು ತ್ರಯಂಬಕಂ ಸಿನಿಮಾ ನಟನೆಗೆ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ತ್ರಯಂಬಕಂ ಚಿತ್ರದಲ್ಲಿ ನಟಿ ಅನುಪಮ ಗೌಡ ಪತ್ರಕರ್ತೆಯಾಗಿ ಕಾಣಿಸಿಕೊಂಡಿದ್ದರು. ನಟಿಯ ಪಾತ್ರಕ್ಕೆ ಭಾರೀ ಮೆಚ್ಚುಗೆ ವ್ಯಕ್ತವಾಗಿತ್ತು. ಅದರಂತೆ ಇವರಿಬ್ಬರು ಕೂಡ 20,000 ನಗದು ಹಾಗೂ 100 ಗ್ರಾಂ ಬೆಳ್ಳಿ ಪದಕ ಒಳಗೊಂಡ ಪ್ರಶಸ್ತಿಯನ್ನು ಪಡೆಯಲಿದ್ದಾರೆ. ಇನ್ನು ದರ್ಶನ್ ಸಿನಿಮಾ ಕೂಡ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಯಜಮಾನ ಚಿತ್ರಕ್ಕೆ ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ತಿಗೆ ವಿ ಹರಿಕೃಷ್ಣ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಶೇಷಾದ್ರಿ ನಿರ್ದೇಶನದ ಮೋಹನ್ ದಾಸ ಚಿತ್ರ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಡಾರ್ಲಿಂಗ್ ಕೃಷ್ಣ ನಿರ್ದೇಶನದ ಲವ್ ಮಾಕ್ಟೇಲ್ ಸಿನಿಮಾ ದ್ವಿತೀಯ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಇದರಂತೆ 1 ಲಕ್ಷ ರೂಪಾಯಿ ನಗದು ಹಾಗೂ 50 ಗ್ರಾಂ ಚಿನ್ನದ ಪದಕ ಒಳಗೊಂಡ ಪ್ರಶಸ್ತಿಗೆ ಭಾಜನರಾಗಲಿದ್ದಾರೆ. ಇನ್ನು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾದಲ್ಲಿನ ನಟನೆಗೆ ತಬಲಾ ನಾಣಿಯವರು ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಇಬ್ರಾಹಿಂ ಸಿನಿಮಾಗಾಗಿ ಅನುಷಾ ಕೃಷ್ಣ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ವಿಶೇಷ ಸಾಮಾಜಿಕ ಕಾಳಜಿ ಚಿತ್ರ ಪ್ರಶಸ್ತಿ ಕನ್ನೇರಿ ಚಿತ್ರದ ಪಾಲಾಗಿದೆ. ಅತ್ಯುತ್ತಮ ಜನಪ್ರಿಯ ಮನೋರಂಜನಾ ಚಿತ್ರ ಪ್ರಶಸ್ತಿಗೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರದ ನಿರ್ಮಾಪಕ ಎಸ್ ಶಂಕರೇಗೌಡ ಹಾಗೂ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೆ ತಲಾ 50,000 ರೂಪಾಯಿ ನಗದು ಹಾಗೂ 100 ಗ್ರಾಂ ಬೆಳ್ಳಿ ಪದಕ ಸಿಗಲಿದೆ. ಅತ್ಯುತ್ತಮ ಕರ್ನಾಟಕ ಪ್ರಾದೇಶಿಕ ಚಿತ್ರಕ್ಕೆ ತ್ರಿಬಲ್ ತಲಾಕ್ ನಿರ್ಮಾಪಕರು ಹಾಗೂ ನಿರ್ದೇಶಕರು 50,000 ರೂಪಾಯಿ ನಗದು ಹಾಗೂ 100 ಗ್ರಾಂ ಬೆಳ್ಳಿ ಪದಕ ಸ್ವೀಕರಿಸಲಿದ್ದಾರೆ. ಹಾಗೆಯೇ ಅತ್ಯುತ್ತಮ ಮಕ್ಕಳ ಚಿತ್ರ ವಿಭಾಗದಲ್ಲಿ ಎಲ್ಲಿ ಆಡೋದು ನಾವು ಇಲ್ಲಿ ಆಡೋದು ಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ. ಇನ್ನುಳಿದಂತೆ ಅತ್ಯುತ್ತಮ ಛಾಯಾಗ್ರಹಣ ಜಿಎಸ್ ಭಾಸ್ಕರ್, ಅತ್ಯುತ್ತಮ ಸಂಕಲನ ಜಿ ಬಸವರಾಜ್ ಅರಸ್, ಅತ್ಯುತ್ತಮ ಬಾಲನಟ ಮಾಸ್ಟರ್ ಪ್ರೀತಂ ಮಿಂಚುಹುಳ ಚಿತ್ರಕ್ಕೆ, ಅತ್ಯುತ್ತಮ ಬಾಲನಟಿ ಬೇಬಿ ವೈಷ್ಣವಿ ಅಡಿಗ ಸುಗಂಧಿ ಚಿತ್ರಕ್ಕೆ, ಅತ್ಯುತ್ತಮ ಕಲಾ ನಿರ್ದೇಶನ ಹೊಸನ್ ಮಣಿಮೂರ್ತಿ ಮೋಹನ್ ದಾಸ ಚಿತ್ರಕ್ಕೆ, ಅತ್ಯುತ್ತಮ ಗೀತ ರಚನೆ ರಜಾಕ್ ಪುತ್ತೂರು ಪೆನ್ಸಿಲ್ ಬಾಕ್ಸ್ ಚಿತ್ರಕ್ಕೆ, ಅತ್ಯುತ್ತಮ ಹಿನ್ನೆಲೆ ಗಾಯಕ ರಘು ದೀಕ್ಷಿತ್ ಲವ್ ಮಾಕ್ಟೇಲ್ ಚಿತ್ರಕ್ಕೆ, ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಜಯದೇವಿ ಶೆಟ್ಟಿ ರಾಗಭೈರವಿ ಚಿತ್ರಕ್ಕೆ, ತೀರ್ಪುಗಾರರ ವಿಶೇಷ ಪ್ರಶಸ್ತಿ ಅಮೃತಮತಿ ಚಿತ್ರ ಹಾಗೂ ತಮಟೆ ನರಸಿಂಹಯ್ಯ ಸಿನಿಮಾ, ಅತ್ಯುತ್ತಮ ನಿರ್ವಾಹಕ ಆರ್ ಗಂಗಾಧರ್ ಮಕ್ಕಳ ಮನಸ್ ಚಿತ್ರ ಇವರೆಲ್ಲರೂ ಕೂಡ ಚಲನಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಇವರೆಲ್ಲರಿಗೂ ಕೂಡ ತಲಾ 20,000 ನಗದು ಹಾಗೂ 100 ಗ್ರಾಂ ಬೆಳ್ಳಿ ಪದಕ ಪ್ರಶಸ್ತಿ ಸಿಗಲಿದೆ.